ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬಾನು, ನಿಂಗೆ ಹಾಡ್ ಗೊತ್ತೇನೆ? ದೀಪದಿಂದ ದೀಪವ ಮೂವತ್ಗೆ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಏ ಸೂಪರ್ ಕಣೆ ನೀನು. ಥ್ಯಾಂಕ್ ಯು ಅದ್ಕೆ. ಇದ್ಯಾಕಪ್ಪ ಇವಳೆ ನಾಯಿ ಹೇಳ್ಕ ಬಂದಂಗ್ ಬರ್ತಾ ಇದ್ಯಾ? ನಾಯಿಗಾದ್ರೂ ನಿಯತ್ತಿದೆ, ನಿನ್ಗಿಲ್ವಲ್ಲ. ಹೆಣ್ಮಕ್ಳೆಲ್ಲ ದೀಪ ಹಚ್ತಾ ಇದ್ರೆ ನೀನು ಒಬ್ನೇ ಕೋಣೆ ಒಳಗಡೆ ಕೂತ್ಕೊಂಡು ಏನೆಲ್ಲ ಮಾಡ್ತಾ ಇದ್ದೆ? ನೀನೇ ಹೇಳ್ದೆ ಅಲ್ವಾ ಹೆಣ್ಮಕ್ಳು ಹಚ್ಚೋದು ಅಂತ. ಅಲ್ಲಿ ಹೆಣ್ಮಕ್ಳು ಹಚ್ತವ್ರೆ, ನಾನಿಲ್ ಬಂದ್ ಏನ್ ಮಾಡ್ಲಿ? ಹಚ್ತಾರ ಬಿಡು. ಲೇ ಅವಿವೇಕಿ ನನ್ನ ಮಗನೇ, ದೀಪ ಹಚ್ಚೋದು ಹೆಣ್ಣೋ ಗಂಡೋ ಮುಖ್ಯ ಅಲ್ಲ. ದೀಪನ ಆರಿಸ್ತಾನಲ್ಲ ಆ ನನ್ನ ಮಗ ಮಾತ್ರ ಗಂಡಸೇ ಆಗಿರ್ತಾನೆ ನಿನ್ನಂಗೆ. ಅಲ್ಲ ನನ್ಗೊಂದ್ ಕನ್ಫರ್ಮ್ ಆಗೋಯ್ತು, ಒಟ್ನಲ್ಲಿ ನಾನು ಬೈಬೇಕಂತ ಫಿಕ್ಸ್ ಆಗ್ಬಿಡಿದ್ಯಾ. ನಂಗೊಂದು ಅರ್ಥ ಆಯ್ತಿಲ್ಲ, ನೀನ್ ಹಚ್ಚಿರೋ ದೀಪನ ನಾನು ಯಾವಾಗ ಬಂದು ಉಪ್ಪನ್ಬಿಟ್ಟು ಆರಿಸಿದ್ದೆ? ಇದ್ಯಾಕಪ್ಪ ಹಬ್ಬದ ದಿನ ಹೆಂಗ್ ಆಡ್ತಿ ಒಳ್ಳೆ? ನಾನು ಅದೇ ಕೇಳ್ತಾ ಇದ್ದೀನಿ ಕಣ. ಹಬ್ಬದ ದಿನ ಒಳಗಡೆ ಕೂತ್ಕೊಂಡು ಏನೆಲ್ಲ ಮಾಡ್ತಾ ಇದ್ದೆ? ಒಂಚೂರು ಹೊರಗಡೆ ಬರೋಣ, ಜಗತ್ತು ನೋಡೋಣ, ಬೆಳಕಿನ ಹಬ್ಬನ ಸಂಭ್ರಮದಿಂದ ಆಚರಿಸೋಣ, ಇದೆಲ್ಲ ಏನೂ ಇಲ್ಲ ಅಲ್ಲ. ಕೋಣೆ ಒಳಗಡೆ ಕೂತ್ಕೊಂಡು ಮೊಬೈಲ್ ತಗೊಂಡು ಮೊಬೈಲಲ್ಲಿ ರೀಲ್ಸ್ ನೋಡೋದು, ಇಲ್ಲ ಪಬ್ಜಿ ಆಡೋದು, ಆಮೇಲೆ ನಾನು ಸಿಕ್ಕಾಕೊಂಡಿನಿ ಇಬ್ರ ಅಂದ್ರೆ ಮುಗ್ದೋಯ್ತಲ್ಲ. ಯಾಕಣ್ಣ ಹಬ್ಬದ ದಿನನು ಮಗಂಗ್ ಬೈತೀಯ? ಮುಂದೆ ಹೋಗ್ತಾ ಹೋಗ್ತಾ ತಿತ್ಕೋತಾನ್ ಬಿಡು. ಹಾ ಹೇಳು ಹಂಗೇಳು ಶಾಂತಮ್ಮ. ಸ್ಲೇಟ್ ಅಲ್ಲಿ ಬಳಪ ಹಿಡ್ಕೊಂಡು ತಿದ್ಸಂಗಿದ್ದಿದ್ರೆ ಇವನನ್ನ ಬಂಡೆ ಮೇಲೆ ಕೂರಿಸಿ ಉಳಿ ಕೊಟ್ಟು ತಿದ್ದಿಸ್ತಿದ್ದೆ. ಆದ್ರೆ ಇದು ಸ್ಪೆಷಲ್ ಐಟಮು, ಎಲ್ಲೂ ಸಿಗಲ್ಲ. ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಕೊನೆ. ಕೋಪ್ ನನ್ ಮಗನ್ ತಂದು. ಆಯ್ತಾಯ್ತು, ಈಗೇನ್ ದೀಪ ಹಚ್ಬೇಕು ಅಷ್ಟೇ ತಾನೆ, ಅದಕ್ಕೆ ಯಾಕೆ ಬೀದಿ ನಿಲ್ಸ್ಕ ಬೈತಾ ಇದ್ಯಾ? ಮುಟೆ ಕೊಡ ಇಲ್ಲಿ. ಏಯ್ ಯಾವನ್ಲ ಅವನು? ನನ್ನ ಸೊಸೆಗೆ ಮೂಟೆ ಅನ್ನೋನು. ನನ್ನ ಸೊಸೆ ಕೋಟೆ, ಭದ್ರ ಕೋಟೆ. ಅವಳನ್ನ ದಾಟ್ಕೊಂಡು ಹೋಗೋದಿರ್ಲಿ, ದಾಟ್ಕೊಂಡು ಹೋಗ್ತೀನಿ ಅನ್ನೋ ಯೋಚನೆ ಕೂಡ ಬರಬಾರ್ದು. ಅಂತ ಬಿಗಿಯಾದ ಕೋಟೆ. ಹೌದೌದು, ಬಿಗಿಯಾದ ಕೋಟೆ. ಹಾ, ದಿನ ಎದ್ದಾಗ ಮನೆಗೆ ಬಂದ ತಕ್ಷಣ ನನ್ನ ಸೊಸೆ ಕಾಲು ಮುಟ್ಟಿ ನಮಸ್ಕಾರ ಮಾಡು, ಜೀವನದಲ್ಲಿ ಉದ್ಧಾರ ಆಗ್ತೀಯ. ಮಾವ, ನಾನ್ ಇಲ್ಲೇ ನಿಂತಿದ್ದೀನಿ. ನನ್ ಕಣ್ಮುಂದೆನೇ ನಮ್ ಯಜಮಾನ್ರಿಗೆ ಇಷ್ಟೆಲ್ಲ ಬೈತಾ ಇದ್ದೀರಲ್ಲ, ನನ್ಗೆ ಎಷ್ಟು ಹರ್ಟ್ಸ್ ಆಗತ್ತೆ ಅಂತ ನಿಮಗ್ ಗೊತ್ತಿಲ್ವಾ? ಅದಕ್ಕೆ ಬೈತಾ ಇದ್ದೀನಿ. ಇಲ್ಲ ಅಂದ್ರೆ ಇವನನ್ನ ಡ್ರಮ್ ಒಳಗಡೆ ಕೂರಿಸಿ ಸುತ್ತಲೂ ಪಟಾಕಿ ಹಚ್ಚಿ ಢಮ್ ಅನ್ಸ್ಬಿಡ್ತಿದ್ದೆ. ಅಣ್ಣ ಸುಮ್ಮನೆ ಇರೋಣ. ಹಬ್ಬದ ದಿನ ಏನು ಒಬ್ರಿಗೊಬ್ರು ಮಾತು ಬೆಳೆಸ್ತಾನೆ ಇದ್ದೀರಾ. ಬನ್ನಿ ಎಲ್ಲರೂ ಸೇರಿ ಪಟಾಕಿ ಹಚ್ಚ್ರಿ. ಹಾ, ನಮ್ ಶಾಂತಮ್ಮ ನನಗ್ ಟೈಮ್ ಅಡಿಗೆ ಮಾಡಿ ಹಾಕವಳೆ, ಕೇಳ್ದಾಗೆಲ್ಲ ಮೊಟ್ಟೆ ಕೊಟ್ಟವಳೆ. ಅದಕ್ಕೆ ಅವಳ ಮಾತು ಕೇಳ್ಕೊಂಡು ಪಟಾಕಿ ಹಚ್ತಾ ಇದೀನಿ ಅಷ್ಟೇ. ಹೋಗ್ಲಾ ಹಚ್ಲಾ? ಸೀನಾ ಬಾಪ, ಹೆತ್ತವ್ರು ಬೈದೆ ಇನ್ಯಾರು ಬೈತಾರೆ? ತಗೋ ಪಟಾಕಿ ಹಚ್ಚು, ಪಟಾಕಿ ಹಚ್ಚು ಬನ್ನಿ. ಎದರ್ಕೊಬಿಟ್ಟ? ಏಯ್ ನೋಡಿಲಿ ಎಂತೆಂತ ಬಾಂಬ್ ಡಮ್ ಅನ್ಸಿದ್ವಿ. ಇದ್ಯಾವ್ದೋ ಟುಸ್ಸು ಪುಸ್ಸು ಪಟಾಕಿಗೆ ಎದುರು ಬಿಡ್ತೀನ? ಹಚ್ಲಾ ಬೇಗ. ಅಪ್ಪಯ್ಯ, ಇದನ್ನ ನಾನು ನಿನ್ ತಲೆ ಮೇಲೆ ಇಟ್ಬಿಟ್ಟು ಹೊಡಿಲ್ಲ. ನೀನನ್ನು ತೊಡೆ ಮೇಲೆ ಕೂರ್ಸ್ಕೊಂಡು ಎದೆ ಬುಗಿಲ್ಲ. ಬೇಡ ಬಿಡು, ನೆಲದ ಮೇಲೆ ಹೊಡಿತೀನಿ. ಹಚ್ಲಾ? ಹತ್ತಿ ನೋಡಿಗ ಆಕಸಕ್ಕೆ ಹೋಗ್ಬೇಕು. ಸರ್ ಹತ್ತ ಶಾರದಕ್ಕ ನೋಡ್ದ ಮಕ್ಕಳ ಸಂಭ್ರಮನ. ಈ ನನ್ನ ಮಗ ಒಬ್ಬ ಸರಿ ಇದ್ದಿದ್ರೆ ರಶ್ಮಿ ಇನ್ನೂ ನೆಮ್ಮದಿಯಾಗಿರ್ತಿದ್ಲು. ಅಷ್ಟು ಸುಲಭಕ್ಕೆ ಇವ್ನು ಸರಿ ಹೋಗಲ್ಲ ಮಾತಪ್ಪ. ಇವ್ರನ್ನ ನಿಧಾನಕ್ಕೆ ಸರಿ ಮಾಡಬೇಕು. ನನ್ನ ಮಗಳು ಮಾಡೇ ಮಾಡ್ತಾಳೆ, ನಾನು ಅವಳ ಕೈಯಿಂದ ಮಾಡಿಸ್ತೀನಿ. ಶಾಂತಮ್ಮ, ಮಾವ ನೀವು ಇಟ್ಕೊಳ್ಳಿ. ಪರು ಒಳ್ಳೆ ಕತೆ. ಹಂಗಲ್ಲ ಇರು, ಈಗ ಹಚ್ಚು. ಅದಕ್ಕೆ ಹೇಳೋದು ಹಿಂಗೆ ಹತ್ರಕ್ಕಿರ್ಬೇಕು. ಮಾವ, ಈ ದೀಪದ ಬೆಳಕಲ್ಲಿ
ನಾನು ಹೆಂಗೆ ಕಾಣ್ತಿದ್ದೀನಿ? ನಿಜ ಹೇಳ, ಈ ದೀಪ ನಿನ್ನ ಮುಖ ನೋಡಿ, ಅಯ್ಯೋ ಶಿವನೇ, ಇವಳ ಮುಂದೆ ನಾನು ಮಂದವಾಗಿದ್ದೀನಲ್ಲ ಅಂತ ಹೇಳ್ಬೇಕು. ಆಟೊಂದು ಸಂದ ಕಾಣ್ತಿದೆ ಪಾರ್. ನೀನು ಹೇಳಿದ ಸುಳ್ಳಾಗಿದ್ರು ನೀನು ಹಾಡಿದ ಮಾತು ಇಷ್ಟ. ಜಗತ್ತೇ ಸುಳ್ಳಾಗಿದ್ರು ನೀನು ಮಾತ್ರ ನನಗಿಷ್ಟ. ಆ ದೇವ್ರ ಮೇಲೆ ಆಣೆ, ನಿನಗೆ ನನ್ಕಂಡ್ರೆ ಅಷ್ಟೊಂದು ಇಷ್ಟನಾ? ಮತ್ತೆ ಹೆಣ್ಣಿನ ಸವಾಸದಿಂದ ಜೀವನ ಹಾಳಾಗುತ್ತೆ ಅಂತಾರಲ್ಲ, ಅದಕ್ಕೇನಂತೀಯ? ಬಾರು, ಈ ದೀಪ ಹೊರಿಬೇಕಾದ್ರೆ ಎಲ್ಲೋ ಇರೋ ಹುಳ ಈ ದೀಪದ ಬೆಳಕನ್ನ ಹುಡ್ಕೊಂಡು ಬರ್ತದೆ. ದೀಪದ ಬೆಳಕು ಹತ್ರ ಬಂದು ಮುಟ್ಟಿದ್ರೆ ನಾನು ಸುಟ್ಟೋಗ್ತೀನಂತ ಗೊತ್ತಿದ್ರು ಆ ದೀಪದ ಮೇಲಿರೋ ಆಸೆಯಿಂದ ಆ ಬೆಳಕನ್ನ ಮುಟ್ಟುತ್ತೆ. ಹಂಗೆ ಅದ್ರಾಗೆ ಭಸ್ಮ ಆಯ್ತದೆ. ಹಂಗೆ ನಾನುವೆ ನಿನ್ನ ಪ್ರೀತಿಯನ್ನು ಬೆಂಕಿ ಬಲೆಗೆ ಬಿದ್ರೂ ಅದ್ರಾಗ ಒಂಥರ ಸುಖ ಐತೆ ಪಾರು. ಯಾಕೆ ಪಾರು? ಹಬ್ಬದ ದಿನ ಒಳ್ಳೇದು ಮಾತಾಡೋ ಮಾವ, ಅದೇನದು ಭಸ್ಮ ಅಂತ ಅಲ್ಲ. ನಮ್ಮಿಬ್ರು ಪ್ರೀತಿ ಜ್ಯೋತಿ ಬೆಳಕಾಗಿರ್ಬೇಕೇ ಹೊರತು ಇನ್ನೊಬ್ರಿಗೆ ಯಾವತ್ತೂ ತೊಂದರೆ ಆಗ್ಬಾರ್ದು. ಸಾರಿ ಕಣೋ. ಪರವಾಗಿಲ್ಲ ರತ್ನ. ಏನ್ ಸಾಹೇಬ್ರು, ಮಾತಿಲ್ಲ ಕತೆ ಇಲ್ಲ, ನೋಡಿದ್ರು ನಗಲ್ಲ, ಯಾಕೆ? ಹಂಗೇನಿಲ್ಲ ರತ್ನ, ಹಬ್ಬ ಅಲ್ವೇ, ಅದಲ್ಲದೆ ದೇವಸ್ಥಾನ ಬೇರೆ, ಅದಕ್ಕೆ ಹೊಸ ಸೀರಿಯಸ್ ಆಗಿರುಮ ಅಂತ. ಸರಿ, ನಾನು ದೀಪ ಹಚ್ಬಿಟ್ಟು ಬರ್ತೀನಿ. ಮಕ್ಕಳವ, ಏನು ಬಾ ನಿನ್ ಲೀಲೆ? ಆಡಿಸ್ತೀಯಾ, ಕಾಡಿಸ್ತೀಯಾ, ಕೊನೆಗೆ ಕೈಗೆ ಹಿಡ್ತೀಯ. ಹಣೆ ಬರ ಹೆಂಗೆಲ್ಲ ಬದಲಾಗಿ ವಾಪಸ್ ಎಲ್ಲಿ ಮುಗ್ದಿತ್ತು ಅಲ್ಲಿಗೆ ಬಂದು ನಿಲ್ತದಲ್ಲ. ಏನವ ನಿನ್ ಲೀಲೆ? ಅಪಾರ ಕಣವ. ಶಾಂತಮ್ಮ, ಯಾರಿಗೋ ತನ್ನ ಸೀರೆ ನಾನು ಯಾಕೆ ಉಟ್ಕೋಬೇಕು ಅಂತ ಬೇಜಾರು ಮಾಡ್ಕೋಬೇಡ. ಸೀರೆ ಆಗ್ಲಿ ಜೀವನ ಆಗ್ಲಿ ಅದ್ರ ಮೇಲೆ ಯಾರ ಹೆಸರು ಬರ್ತಿರುತ್ತೋ ಅದವ್ರಿಗೆ ಸಿಗೋದು. ತಾಳಿ ಕಟ್ಟಿ ಜೀವನ್ ಪರ್ಯಂತ ಜೊತೆಗಿರ್ತಾನೆ ಅಂತ ಅನ್ಕೊಂಡಿರೋ ಗಂಡ ಅವ್ನ್ ಬೇರೆ ಯಾರಿಗೋ ಸಿಗ್ತಾನೆ. ಆದ್ರೆ ತನ್ನ ಹೆಂಡತಿಗೆ ಅಂತ ತಂದಿರೋ ಸೀರೆ ಇನ್ಯಾರಿಗೋ ಸಿಗತ್ತೆ. ಅಷ್ಟೇ ಜೀವನ ಶಾಂತಮ್ಮ. ಇಲ್ಲ ಕಣವ, ಒಂದ್ಕಿತ ನಮ್ದು ಅಂತ ಆದ್ಮೇಲೆ ಅದು ನಮಗೆ ಸೇರತ್ತೆ. ಈ ಮಾತಿನ ಅರ್ಥ ನನಗೀಗ ಆಗ್ತೈತೆ. ಇನ್ನು ಜಾಸ್ತಿ ನನಗೇನು ಹೇಳಕ್ಕಾಗಕ್ಕಿಲ್ಲ ಕಣವ. ಆದ್ರೆ ರಶ್ಮಿ, ಒಂದು ಸತ್ಯ ಹೇಳ್ತೀನಿ ತಿಳ್ಕೊ. ನಿನ್ನ ಗಂಡ ಅಂತ ಏನು ಅವನಲ್ಲ, ಯಾವತ್ತಿದ್ರೂ ನಿನಗೇ ಸೇರ್ತಾನೆ. ಅವನು ನಿನ್ನ ಪಾಲೇ ಆಗ್ತಾನೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ